ನಮ್ಮ ಕುಂಪಲದ ಆದಿಶಕ್ತಿ ಚಾಮುಂಡಿ ದೇವಸ್ಥಾನ ಎನ್ನೊಂದು ಅಂಚನೆ ಕನ್ನಡದಲ್ಲೇ ಮಾತಾಡ್ತೇನೆ. ಹಾಗೆ ವೇದಿಕೆಯಲ್ಲಿರುವ ಎಲ್ಲ ನನ್ನ ಮಿತ್ರರು ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳು, ಹಾಗೆ ನನ್ನ ಸ್ನೇಹಿತರು, ಇದು ಆದಿಶಕ್ತಿ ಕ್ರಿಕೆಟರ್ಸ್ ಅಂದರೆ ನಾವು ಭಾರಿ ಕಷ್ಟದಿಂದ ಕಟ್ಟಿದ ಟೀಮು. ಸೊ ಮುಂಚೆ ನಾನು ಹೇಗಿದೆ ಅಂತ ಹೇಳಿದರೆ ಈ ಥರ ಒಂದು ಫಂಕ್ಷನ್ ಆಗುವಾಗ ಒಂದು ಸಾಮಾನ್ಯ ಮನುಷ್ಯನಾಗಿ ಈ ವೇದಿಕೆಯಲ್ಲಿ ನಾನು ಈ ಸಭಾ ಕಾರ್ಯಕ್ರಮ ನೋಡ್ತಿದ್ದೆ. ಸೊ ಒಂದು ಟೈಮು ಹೇಗಿದೆ ಅಂತ ಹೇಳಿದ್ರೆ ನನಗೊಂದು ಡ್ರೀಮ್ ಇತ್ತು, ನಾನು ಈ ಥರ ಆಗಬೇಕು ಅಂತ ಹೇಳ್ಬಿಟ್ಟು ಡ್ರೀಮ್ ಇತ್ತು. ಬಟ್ ಆದರೆ ನಾನು ನಂಬಿದ್ದು ಆದಿಶಕ್ತಿ ದೇವರನ್ನು ಮಾತ್ರ. ಆ ಆದಿಶಕ್ತಿ ದೇವರು ನನ್ನನ್ನು ಯಾವತ್ತೂ ಕೈ ಬಿಟ್ಟಿಲ್ಲ. ನನ್ನನ್ನು ಇಷ್ಟು ತನಕ ಮೇಲೆ ಎತ್ಕೊಂಡೇ ಹೋಗಿದ್ದಾರೆ, ಒಂದು ಸಲನೂ ಕೆಳಗಿಳಿಸಲಿಲ್ಲ. ಇನ್ನೂ ನನ್ನನ್ನು ಮೇಲೆ ಎತ್ತಾರೆ ಅಂತ ನನಗೆ ಅವರ ಮೇಲೆ ನಂಬಿಕೆ ಇದೆ. ಹಾಗೆ ಈ ಜೀರ್ಣೋದ್ಧಾಗೆ ನಾನು ತುಂಬ ಕಷ್ಟಪಟ್ಟಿದ್ದೇನೆ. ಹಾಗೆ ಇದರ ಹಿಂದೆ ಆ ಕೇಸರಿ ಮಿತ್ರರಿಂದ ಅವರು ಅದರ ಬೆನ್ನೆಲುಬಿಗೆ ನಿಂತು, ಅದರ ಹಿಂದೆ ನಾನು ನಿಂತ್ಕೊಂಡೆ ಅವರಿಗೆ ಬೆನ್ನೆಲುಬಲ್ಲಿ. ನಾವು ಒಟ್ಟಿಗೆ ಸೇರಿ ಈ ದೇವಸ್ಥಾನನ ಕಟ್ಟೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೈ ಜೋಡಿಸಿ ಈ ಜೀರ್ಣೋದ್ಧಾಯ ಮಾಡಿದರು. ಇದರಲ್ಲಿ ಎಲ್ಲ ಇತ್ತು, ಇದು ಆಗಲ್ಲ, ದೇವಸ್ಥಾನ ಆಗಲ್ಲ ಅಂತ ಎಲ್ಲರೂ ಇತ್ತು ಮನಸ್ಸಲ್ಲಿ. ಆದರೆ ನಮಗೆ ಇದ್ರ ಮೇಲೆ ಧೈರ್ಯ ಇತ್ತು, ನಮ್ಮ ಖಂಡಿತವಾಗಿ ಈ ದೇವಸ್ಥಾನ ಕಟ್ತೇವೆ, ಜೀರ್ಣೋದ್ಧಾಯ ಮಾಡ್ತೇವೆ ಅಂತ ಹೇಳಿಬಿಟ್ಟು ಮಾಡಿದ್ವಿ. ಖಂಡಿತವಾಗಿ ನಮಗೆ ದೇವರು ಅದನ್ನು ಅನುಗ್ರಹ ಕೊಟ್ಟಿದ್ದಾರೆ. ಹಾಗೆ ಸಹ ಇದೇ ವೇದಿಕೆಯಲ್ಲಿ ನಾನು ಏನು ಹೇಳೋದಂದರೆ, ಯಾಕೆಂದರೆ ನನಗೆ ಒಬ್ಬರು ಮಾರ್ಗದರ್ಶನ ಇದ್ದಾರೆ, ಒಬ್ಬರು ನನಗೆ ಇದಕ್ಕೆ ಮೇಲೆ ಬರೋಕ್ಕೆ ಒಬ್ಬರು ಮಾರ್ಗದರ್ಶನ. ಬಟ್ ಅವ್ರು ಇವತ್ತೇ ಹೆಸರು ನಾನು ಹೇಳಲ್ಲ, ಆ ವೇದಿಕೆಯಲ್ಲಿ ಇದ್ದಾರೆ ಅವರು. ನನಗೆ ಖಂಡಿತವಾಗಿ ನನ್ನ ಇಷ್ಟು ಮೇಲೆ ಬರಲಿಕ್ಕೆ ಒಬ್ಬರು ಇದ್ದಾರೆ, ಅದು ಬಟ್ ನಾನು ಇವತ್ತು ಹೇಳಲ್ಲ. ನಾನು ಇನ್ನೊಂದು ವರ್ಷ ಆದಮೇಲೆ ನೆಕ್ಸ್ಟ್ ಸೀಸನಲ್ಲಿ ಖಂಡಿತವಾಗಿ ಆ ವ್ಯಕ್ತಿ ಬಗ್ಗೆ ಖಂಡಿತ ಗುಣಗಾನ ಮಾಡ್ತೇನೆ. ಆ ಗುಣಗಾನ ಮಾಡಿ ಆ ವ್ಯಕ್ತಿ ಬಗ್ಗೆ ಏನು ನನಗೆ ಎಷ್ಟು ಕಷ್ಟದಲ್ಲಿ ಕೈ ಎತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಖಂಡಿತವಾಗಿ ನಾನು ಈ ವೇದಿಕೆಯಲ್ಲಿ ಹೇಳ್ತಿದ್ದೇನೆ. ಹಾಗೆ ನೆಕ್ಸ್ಟ್ ಸೀಸನಲ್ಲಿ ನಿಮಗೊಂದು ಗುಡ್ ನ್ಯೂಸ್ ಖಂಡಿತ ಕೊಡ್ತೇನೆ. ಯಾಕೆಂದರೆ ಈ ಸೀಸನಲ್ಲಿ ಬರಬೇಕಿತ್ತು ಮೇಡಮ್. ಆ್ಯಕ್ಚುಲಿ ನಾನು ಮಾತಾಡಿದ್ದು ಕಿಚ್ಚ ಸುದೀಪನ್ನು. ಕಿಚ್ಚ ಸುದೀಪ್ ಏನಾಗಿ ಅಂತ ಹೇಳಿದ್ರೆ 14-15 ಒಂದು ರಿಲೇಷನ್ ಒಂದು ಪ್ರೋಗ್ರಾಮ್ ಇತ್ತು, ನಾನು ಬರಲ್ಲ ಅಂತ ಹೇಳಿದರು. ಸೊ ನೆಕ್ಸ್ಟ್ ಸೀಸನಲ್ಲಿ ಖಂಡಿತವಾಗಿ ನಾನು ಬರ್ತೇನೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಅಡ್ವಾನ್ಸ್ ಬುಕ್ ಮಾಡಿಬಿಟ್ಟಿದ್ದೇನೆ. ಯಾಕೆಂದರೆ ನೆಕ್ಸ್ಟ್ ಸೀಸನಲ್ಲಿ ಖಂಡಿತ ಅದು ಇದಕ್ಕಿಂತ ಕ್ರೌಡ್ ಆಗುತ್ತೆ. ಯಾಕೆಂದರೆ ಫ್ಯಾನ್ಸ್ ಫಾಲೋವರ್ಸ್ ಜಾಸ್ತಿ ಇದ್ದಾರೆ. ಕಿಚ್ಚ ಸುದೀಪ್ ಅಷ್ಟು ಈಸಿಯಾಗಿ ಬರಲ್ಲ, ಮಂಗಳೂರಿಗೆ ಬರೋದು ಭಾರಿ ರೇರ್. ಅದು ಇಂಥ ಫಂಕ್ಷನ್ಗೆ ಬರೋದಂದರೂ ಅದು ಅಷ್ಟು ಈಸಿ ಇಲ್ಲ. ಆದರೂ ನಾನು ಈ ಕುಂಪಲ ಜನತೆಗೆ ಏನು ಹೇಳ್ತಿದ್ದೇನೆ ಅಂದರೆ, ಖಂಡಿತ ಆಗಿ ಕಿಚ್ಚ ಸುದೀಪನ್ನು ನೆಕ್ಸ್ಟ್ ಸೀಸನಲ್ಲಿ ಕಂದೇ ತರಿತೇನೆ, ಈ ಪ್ರೋಗ್ರಾಮನ್ನು ಒಳ್ಳೆ ರೀತಿಯಲ್ಲಿ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಈ ವೇದಿಕೆಯಲ್ಲಿ ತೋರಿಸ್ತೇನೆ. ಹಾಗೆ ಆದಿಶಕ್ತಿ ಕ್ರಿಕೆಟರ್ಸ್ ಆ ದೇವಸ್ಥಾನ ಹೆಸರಿದೆ. ನಮ್ಮ ಬ್ರ್ಯಾಂಡ್ ಎಲ್ಲಿ ತನಕ ಹೋಗಿದೆ ಅಂತ ಹೇಳಿದ್ರೆ, ಆದಿಶಕ್ತಿ ಕ್ರಿಕೆಟರ್ಸ್ ಕೆಳಗಡೆ ಇತ್ತು ಬ್ರ್ಯಾಂಡ್ ನಮ್ಮದು. ಇವತ್ತು ತೊಕೊಟ್ಟಲ್ಲಿ ಕೇಳೋದು ಏನಂದರೆ, ಆದಿಶಕ್ತಿ ಕ್ರಿಕೆಟರ್ಸ್ ಇದೆಯಾ? ಹಾಗಾದರೆ ಬೇಡ, ಅವ್ರಿಗೆ ಪೈಪೋಟಿ ಕೊಡೋದು ಬೇಡಕ್ಕಾಗಲ್ಲ. ಯಾಕೆಂದರೆ ಆ ಥರ ಇಟ್ಟಿದ್ದಾರೆ ಈ ಆದಿಶಕ್ತಿ ದೇವರು. ಯಾಕೆಂದರೆ ಈ ಆದಿಶಕ್ತಿ ದೇವರ ಹೆಸರು ಮೇಲೆ ಎಷ್ಟು ಶಕ್ತಿ ಇದೆ ಅಂತೇಳಿ ಇದೇ ವೇದಿಕೆಯಲ್ಲಿ ನಿಮಗೆ ಗೊತ್ತಾಗುತ್ತೆ. ಹಾಗೆ ಈ ನಮ್ಮನ್ನು ಈ ಎಲ್ಲರೂ ಹೇಗೆ ಅಂತ ಹೇಳಿದ್ರೆ, ನಾವು ಕಷ್ಟ ಸುಖ ಬರುವಾಗ ಎಲ್ಲರೂ ಕೈ ಜೋಡಿಸ್ತೇವೆ. ಆದರೆ ನಾನು ನಂಬುದು ಒಂದೇ ದೇವರು, ಅದು ಆದಿಶಕ್ತಿ ದೇವರನ್ನು. ಯಾಕೆಂದರೆ ನನ್ನ ಮನೆಯಿಂದ ಹೊರಗೆ ಬಂದ ತಕ್ಷಣ ಫಸ್ಟ್ ನೋಡೋದೆ ನಾನು ದೇವಸ್ಥಾನನು. ಫಸ್ಟ್ ಬಂದು ನೋಡೋದೆ, ಕೈ ಮುಗಿದು ದೇವಸ್ಥಾನ. ಸೊ ಅಲ್ಲಿ ತನಕ ನನಗೆ ದೇವರು ಕೈ ಬಿಟ್ಟಿಲ್ಲ, ಇನ್ನೂ ಕೈ ಬಿಡಲ್ಲ. ಖಂಡಿತ ಆಗಿ ನೆಕ್ಸ್ಟ್ ಸೀಸನ್ ಭಾರಿ ಗ್ರ್ಯಾಂಡಾಗಿ ನಾವು ಖಂಡಿತ ಮಾಡ್ತೇನೆ. 101% ಕಿಚ್ಚ ಸುದೀಪ್ ಹಾಗೂ ಪೂಜಾ ಹೆಗಡೆ ಖಂಡಿತ ಆಗಿ ಬುಕ್ಕಿಂಗ್ ಆಗಿದ್ದಾರೆ. ನೆಕ್ಸ್ಟ್ ಸೀಸನಲ್ಲಿ ಇಬ್ಬರು ಬರ್ತಾ ಇದ್ದಾರೆ. ನೆಕ್ಸ್ಟ್ ಸೀಸನಲ್ಲಿ ಗ್ರ್ಯಾಂಡ್ ಫಂಕ್ಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವೇದಿಕೆಯಲ್ಲಿ ಹೇಳ್ಕೊಂಡು ನನಗೆ ಕೊಟ್ಟ ಹಾಗೂ ನಮ್ಮ ಕೈ ಜೋಡಿಸಿದ ಎಲ್ಲ ಸದಸ್ಯರು ಹಾಗೂ 2-3 ಕ್ಲಬ್ಬುಗಳು ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಇದು ಬೆನ್ನೆಲುಬಿಗೆ ನಿಂತ್ಕೊಂಡಿದ್ದಾರೆ. ಪ್ರಕಾಶನ ನಾನಿದ್ದೆ ನಿಮ್ಮ ಹಿಂದೆ, ನೀವು ಪ್ರೋಗ್ರಾಮ್ ಮಾಡಿ ನಾವಿದ್ದೇವೆ ಅಂತೇಳಿ ಆ ಎಲ್ಲ ಸದಸ್ಯರಿಗೂ ಹಾಗೂ ಎಲ್ಲರಿಗೂ ಅವರಿಗೆ ವಂದನೆಗಳನ್ನು ಹೇಳುತ್ತಾ, ಹಾಗೆ ಮೇಡಮ್ ನೆಕ್ಸ್ಟ್ ಸೀಸನಲ್ಲಿ ನಿಮ್ಮನ್ನು ಕರೆಸ್ತೇವೆ. ಹೇಳೋಕ್ಕಾಗಲ್ಲ, ನಿಮ್ಮನ್ನು ಕರೆಸ್ಬೋದು. ಯಾಕೆಂದರೆ ನಿಮಗೆ ಆಮಂತ್ರಣ ಸಿಕ್ಕಿದೆ. UT ಖಾದರ್ ಒಂದು ಫಂಕ್ಷನ್ ಮಾಡ್ತಾರೆ, ಅಂದರೆ ಕಮಲ. ನಿಮಗೆ ಆಲ್ರೆಡಿ ಇನ್ವಿಟೇಷನ್ ಕಾರ್ಡ್ ಸಿಕ್ಕಾಗಿದೆ ಇಲ್ಲಿ ಸ್ಟೇಜಲ್ಲಿ. ಖಂಡಿತ ಆಗಿ ಆ ಕಮಲ ಬಂದು ನೋಡೋಕ್ಕೋಗಿ ಖಂಡಿತ ಆಗಿ ನಿಮಗೆ ಆ ಖುಷಿಯೇ ಬೇರೆ ಇರುತ್ತೆ. ಹಾಗೆ ವೇದಿಕೆಯಲ್ಲಿ ಯಾರಿಗೆಲ್ಲ ಮಾತಾಡೋಕ್ಕೆ ಸಿಗಲಿಲ್ವಾ, ನನ್ನಿಂದ ಸಾರಿ ಅಂತ ಹೇಳ್ತೇನೆ. ಯಾಕೆಂದರೆ ಟೈಮ್ ಇಲ್ಲ, ಅದಕ್ಕೋಸ್ಕರ ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಟೈಮ್ ಇಲ್ಲ. 10 ಗಂಟೆಗೆ ಊದು ಪೂಜೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅದೇ ರೀಸನ್ಗೋಸ್ಕರ ಸ್ವಲ್ಪ ವೇದಿಕೆಯಲ್ಲಿ
ಸ್ವಲ್ಪ ಟೈಮ್ ಇಲ್ಲದಕ್ಕೋಸ್ಕರ ನಿಮಗೆ ಸಿಗಲಿಲ್ಲ, ಅದನ್ನೊಂದು ಕ್ಷಮೆ ಕೊಡಿ ಅಂತ ಹೇಳ್ಕೊಂಡು ನೆಕ್ಸ್ಟ್ ಸೀಸನಲ್ಲಾದರೂ ಬೇಗ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಮಾತಾಡೋಕ್ಕೆ ಸಮಯ ಕೊಡ್ತೇನೆ ಅಂತ ಹೇಳ್ತಾ ನನಗೆ ಕೊಟ್ಟಿದ್ದ 2 ಮಾತುಗಳನ್ನು ಹೇಳ್ಕೊಂಡು ಈ ಧನ್ಯವಾದಗಳನ್ನು ಹೇಳ್ತೀನಿ.